ನೀವು ನೀವು ಒಂದು ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ ಸಾಕು ಸರ್, ಅದರಿಂದ ನಾವು ಒಂದು ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕು ಬದಲಾಗ್ತದೆ. ದಯವಿಟ್ಟು ವಿದ್ಯಾರ್ಥಿಗಳನ್ನ ಕಷ್ಟವನ್ನ ಅರ್ಥ ಮಾಡ್ಕೊಳ್ರಿ. ನೀವು ಒಂದ್ಸತಿ ಧಾರವಾಡಕ್ಕೆ ಬಂದು ನೋಡಿ ಮೇಡಮ್, ಇಲ್ಲಿ ಎಷ್ಟೋ ಹುಡುಗರು ಜೊಮ್ಯಾಟೋದಲ್ಲಿ ಕೆಲಸ ಮಾಡ್ತಿದ್ದಾರೆ, ಬುಕ್ ಸ್ಟಾಲ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಇನ್ನೆಷ್ಟೋ ಹುಡುಗರು ಬಾರ್ಗಳಲ್ಲಿ ಸಹ ಕೆಲಸ ಮಾಡ್ತಿದ್ದಾರೆ. ಡಿಗ್ರಿ ಓದಿರ್ತಕ್ಕಂಥ ಹುಡುಗರು ಇವತ್ತು ಬಾರಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರ ತಂದಿದೆ. ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತೆ ಇವು ಸುಳ್ಳು ಭರವಸೆಗಳನ್ನ ಕೊಡೋದನ್ನ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಬೇಕು ಮೇಡಮ್. ಯಾಕಂತಂದ್ರೆ ಇಲ್ಲಿ CM ಸಾಹೇಬ್ರು ಒಂದು ಕಲ್ಯಾಣ ಕರ್ನಾಟಕ ದಿನಾಚರಣೆ ದಿನ ಹೇಳ್ತಾರೆ, ನಾಳೆ ಇನ್ನೊಂದು ವಾರದಲ್ಲಿ 5,000 ಟೀಚರ್ಸ್ ಕಾಲ್ಫಾರ್ಮ್ ಮಾಡ್ತೀನಿ ಕಲ್ಯಾಣ ಕರ್ನಾಟಕದಲ್ಲಿ ಅಂತಾರೆ. 5 ತಿಂಗಳಾದ್ರೂ ಕಾಲ್ಫಾರ್ಮ್ ಇಲ್ಲ. ಇನ್ನು ಗೃಹ ಸಚಿವರು ಹೇಳ್ತಾರೆ 2 ದಿನದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ 5,000 ನೋಟಿಫಿಕೇಶನ್ ಅಂತ. ಮೇಡಮ್ 2 ತಿಂಗಳಾಯ್ತು, 2 ನೋಟಿಫಿಕೇಶನ್ ಕೂಡ ಆಗಿಲ್ಲ. ಇನ್ನು ಮಧು ಬಂಗಾರಪ್ಪ ಸರ್ ಬಗ್ಗೆ ಹೇಳಲೇಬಾರ್ದು. ಪ್ರತಿದಿನ ಮೀಡಿಯಾ ಮುಂದೆ ಬರ್ತಾರೆ, 10,000 ತುಂಬ್ತೀನಿ, 20,000 ತುಂಬ್ತೀನಿ, 10,500, 8,500 ಚಿಲ್ಡ್ರೆ ಬಿಡ್ರಿ ಸರ್, ನೀವು ಚಿಲ್ಡ್ರೆ ಬುದ್ಧಿನ ಬಿಟ್ಟು ದಯವಿಟ್ಟು ನೇಮಕಾತಿಯನ್ನ ಪ್ರಾರಂಭ ಮಾಡಿ. ಸರ್ಕಾರಿ ಶಾಲೆಗಳಿಗೆ ಬಂದು ನೋಡಿ, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಒಬ್ಬೊಬ್ರು ಇಬ್ಬಿಬ್ರು ಶಿಕ್ಷಕರಿದ್ದಾರೆ, ಪಿ ಟೀಚರ್ಗಳಿಲ್ಲ, ದೈಹಿಕ ಶಿಕ್ಷಕರುಗಳಿಲ್ಲ, ಮೇಜರ್ ಆಗಿ ಇಂಗ್ಲಿಷ್ ಮ್ಯಾಥ್ಸ್ ಸೈನ್ಸ್ ಕಲ್ಸಕ್ಕಂತ ಟೀಚರ್ಸ್ಗಳೇ ಇಲ್ಲ. ಒಬ್ರು ಇಬ್ರು ಟೀಚರ್ಸ್ ನ ಇಟ್ಕೊಂಡು ಕನ್ನಡ ಶಾಲೆ ಅಭಿವೃದ್ಧಿಗಳು ಹೆಂಗ್ರಿ ಮೇಡಮ್? ನಟರಾಜ್ ಗೌಡ್ರೆ, ಒಂದ್ ಕಡೆ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ, ಇನ್ನೊಂದ್ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಸಿಬ್ಬಂದಿ ಕೊರತೆ ಇದೆ. ನಾನು ಲೆಕ್ಕ ಹಾಕ್ತಾ ಹೋದ್ರೆ ಎಲ್ಲಾ ಇಲಾಖೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ಸಿಬ್ಬಂದಿ ಇಲ್ಲ. ಈ ಕಡೆ ಉದ್ಯೋಗ ಬೇಕು ಅಂತ ಕೇಳ್ತಿರೋ ಉದ್ಯೋಗ ಆಕಾಂಕ್ಷಿಗಳು ಇದ್ದಾರೆ. ಈ ಕಂಬೈನ್ ಮಾಡೋ ಒಂದು ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಸರ್. 3,000 ರೂಪಾಯಿ ಕೊಡ್ತಿದೀವಿ ಅಂತ ಹೇಳಿ 3 ವರ್ಷ ಆದ್ಮೇಲೂ ಹೇಳ್ಕೊಳ್ತಿದ್ದೀರಿ ಅಂದ್ರೆ ಇದಕ್ಕಿಂತ ಫೇಲ್ಯೂರ್ ಇದೆಯಾ? 3 ವರ್ಷ ಆದ್ಮೇಲೆ 3,000 ರೂಪಾಯಿ ಕೊಡ್ತಿದ್ದೀವಿ, ಉದ್ಯೋಗ ಕೊಡ್ತಿಲ್ಲ, ಇದಕ್ಕಿಂತ ಫೇಲ್ಯೂರ್ ಇದೆಯಾ? ದೇಶದ ಬೇಡ ಸರ್, ಕರ್ನಾಟಕ ಮಾತ್ರನೇ ಈ ಯುವ ನಿಧಿ ಪ್ಲಸ್ ಅಂತ ಹೇಳಿ ಕೌಶಲ್ಯನು ಕೊಡ್ತಾ ಇರೋದು. ಒಬ್ಬ ಯುವಕನ ಅಭಿಪ್ರಾಯ, ಇಡೀ ರಾಜ್ಯದ ಯುವಕರ ಅಭಿಪ್ರಾಯ. ಯಾರು 3,000 ಕೊಡಿ 5,000 ಕೊಡಿ ಅಂತ ಹೋರಾಟ ಮಾಡ್ತಿಲ್ಲ. ಹೋರಾಟ ಮಾಡ್ತಿರೋರೆಲ್ಲ ಕಾಲ್ಫಾರ್ಮ್ ಮಾಡಿ ನೇಮಕಾತಿಯನ್ನು ಪ್ರಾರಂಭ ಮಾಡಿ ಅಂತ ಹೋರಾಟ ಮಾಡ್ತಿರೋದು. 2023 ಒಂದೇ ಒಂದು ನೇಮಕಾತಿ ಆಗಿರಲಿಲ್ಲ. ಶಿಕ್ಷಣ ಇಲಾಖೆಯಲ್ಲಿ 2023 ಅಕ್ಟೋಬರ್ ಅಲ್ಲಿ 13,352 ಅವಾಗ ಅದು ಸೂಚನೆ ಹೊರಡಿಸಿದ್ದು. 2024 ಜನವರಿನಲ್ಲಿ ಅದು ಫುಲ್ಫಿಲ್ ಮಾಡಿದ್ದು. ಆಮೇಲೆ ಸಾರಿಗೆ ಇಲಾಖೆಯಲ್ಲಿ 9,000 ಉದ್ಯೋಗಗಳ ನೇಮಕಾತಿಗೆ ಅದು ಫೈನಾನ್ಸ್ ಅನುಮೋದನೆ ಕೊಟ್ಟಿದೆ. 30,000 RDPR ಅಲ್ಲಿ, ಮತ್ತೆ ಕಂದಾಯ ಇಲಾಖೆಯಲ್ಲಿ, ಆರೋಗ್ಯ ಇಲಾಖೆ ನಿನ್ನೆ ಕೂಡ 1,000 ಆರೋಗ್ಯ ಅಧಿಕಾರಿಗಳಿಗೆ, ಶಿಕ್ಷಕರಿಗೆ ಏನು ನೇರ ನೇಮಕಾತಿನಲ್ಲಿ ಅವರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಕಳೆದ ವರ್ಷ ಕೂಡ 2,000 ಜನಕ್ಕೆ ನೇಮಕಾತಿ ಮಾಡಿದ್ದಾರೆ ಹಂತವಾಗಿ. ಯಾಕಂದ್ರೆ 4 ವರ್ಷ ನಿಜ ಆಗಿದ್ದಿದ್ರೆ ನಟರಾಜ್ ಗೌಡ್ರೆ, ನೀವು ಹೇಳಿದ್ದೇ ನಿಜ ಆಗಿದ್ದಿದ್ರೆ ವಿದ್ಯಾರ್ಥಿಗಳು ಬೀದಿಗೆ ಯಾಕೆ ಬರ್ತಾ ಇದ್ರು? ನಾನು ಮತ್ತೆ ಹೇಳ್ತಿದ್ದೀನಿ, ಸರ್ಕಾರಿ ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರು. 2,75,000 ಉದ್ಯೋಗಗಳು ಖಾಲಿ ಇದೆ ನಿಜ. ಹುಡುಗರು ಯಾಕಂದ್ರೆ ಅವ್ರ ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿ ಇದ್ದಾರೆ. PSI ಹಗರಣ ಆದ ಮೇಲೆ PSI ಅದು 545 ಈ ಸರ್ಕಾರದಲ್ಲಿ ಅದನ್ನು ಭರ್ತಿ ಮಾಡಿದ್ದೀವಿ. 2021ರಲ್ಲಿ 402 PSI ಅದು ಹೋಲ್ಡ್ ಆಗಿತ್ತು, ಅಧಿಸೂಚನೆ ಹೊರಡಿಸಿ ಇವಾಗ ಅವ್ರ ತರಬೇತಿ ಆಗಿದೆ, ಈಗ ಅವ್ರಿಗೆ ನೇಮಕಾತಿ ಆಗೋದಿದೆ. ಸೊ ಹಾಗಾಗಿ ಈ ಸರ್ಕಾರ ಬಂದ ಮೇಲೆ ನೇಮಕಾತಿಗಳು ಹಂತವಾಗಿ ಶುರುವಾಗಿದೆ. ಆಮೇಲೆ ಆರ್ಥಿಕ ಇಲಾಖೆ ಕೂಡ 1 ಲಕ್ಷ ಉದ್ಯೋಗಗಳಿಗೆ ವಿವಿಧ ಇಲಾಖೆಗಳಲ್ಲಿ ಅನುಮೋದನೆ ಕೊಟ್ಟಿದೆ. ಅದು ಅಂತ ಆಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ 5,700 ಉದ್ಯೋಗ ನೇಮಕಾತಿ ಆಗಿದೆ. ನೀವು ಪಟ್ಟಿ ಕೊಡ್ತೀರಿ ಸರ್, ಅದು ಸುಳ್ಳು ಅಂತ ಹೇಳಿ ಈಗ ವಿದ್ಯಾರ್ಥಿ ಹೇಳಿದ್ದಾರೆ. ಹರಿರಾಮ್ ಸರ್, ಅಶೋಕ್ ತಳವಾರ್ ಅವರು ಹೇಳ್ತಿದ್ದಾರೆ, ಅಶೋಕ್ ತಳವಾರ್ ಅವರು ಹೇಳ್ತಿದ್ದಾರೆ ಬುಕ್ ಬರೆಯೋಷ್ಟು ಸುಳ್ಳಿದೆ ಅಂತ ಸರ್. ಮಧು ಬಂಗಾರಪ್ಪ ಅವರು ಹೇಳಿರೋದು ಬುಕ್ ಬರೆಯೋಷ್ಟು. ಹರಿರಾಮ್ ಸರ್, ಡಾಲರ್ ಲೆಕ್ಕ ಇಲ್ಲ, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಡಾಲರ್ಗಳ ಲೆಕ್ಕದ ಬಗ್ಗೆ ಪದೇ ಹೇಳಿಕೆ ನೀಡೋ ಸಂತೋಷ್ ಲಾಡ್ ಅವರು ಇವತ್ತು ಅದ್ಭುತವಾದ ಪ್ರತಿಕ್ರಿಯೆ ನೀಡಿದ್ರು ಸರ್. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ನೇಮಕಾತಿಯಲ್ಲಿ ತೊಂದರೆ ಆಗ್ತಾ ಇದೆ. ನಿಮಗೆ ಗೃಹಲಕ್ಷ್ಮಿ ಹಣ ತಲುಪ್ತಿಲ್ಲ, ಟೆಕ್ನಿಕಲ್ ಡಿಫಿಕಲ್ಟಿ. ಅನ್ನಭಾಗ್ಯದ ಅಕ್ಕಿ ತಲುಪ್ತಿಲ್ಲ, ಟೆಕ್ನಿಕಲ್ ಡಿಫಿಕಲ್ಟಿ. ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಸಿಕ್ಕಿಲ್ಲ ಅಂದ್ರೂ ಕೂಡ ಟೆಕ್ನಿಕಲ್ ಡಿಫಿಕಲ್ಟಿ ಇರಬಹುದು ಸರ್. ಟೆಕ್ನಿಕಲ್ ಡಿಫಿಕಲ್ಟಿ. ಹರಿರಾಮ್ ಸರ್, ಈಗ ಬಹಳ ಮುಖ್ಯವಾಗಿ ಗೌಡ್ರು ಹೇಳಿದ್ರು, ನಾವು ಸರ್ಕಾರಕ್ಕೆ ಬಂದ್ಮೇಲೆ, ನಮ್ಮ ಸರ್ಕಾರ ಬಂದಮೇಲೆ ಏನೇನು ಎಷ್ಟೆಷ್ಟು ಉದ್ಯೋಗಗಳ ಕೊಟ್ಟಿದ್ದೀರಿ ಅಂತ. ನಾನು ಜಸ್ಟ್ ನೆನ್ನೆ ಆದ ಅನುಭವ ಹೇಳ್ತೀನಿ. ನೆನ್ನೆ ಪಾಪ ಈ ವೆಟನರಿ ಡಿಪಾರ್ಟ್ಮೆಂಟಲ್ಲಿ ಒಂದಿಷ್ಟು ಉದ್ಯೋಗಗಳು ಕರೆದವ್ರೆ. ಆ ಒಂದಿಷ್ಟು ಸ್ನೇಹಿತರು ಬಂದಿದ್ರು ಭೇಟಿ ಮಾಡಲಿಕ್ಕೆ. ಅಲ್ಲೇನಾಗಿದೆ ಅಂದರೆ ಒಟ್ಟು 500 ಪ್ಲಸ್ 56 ಎಷ್ಟೋ ಪೋಸ್ಟ್ಗಳು ತರ್ತಾರೆ. 56 ಬಂದು ಬ್ಯಾಕ್ಲಾಗ್ ಹುದ್ದೆಗಳನ್ನು ಹೆಂಗೆ ರೆಕ್ರೂಟ್ ಮಾಡಬೇಕು ಅನ್ನೋದು ರೂಲ್ಸ್ ಇದೆ. 2001 ಗೌರ್ಮೆಂಟ್ ರೂಲ್ಸ್ ಅನ್ನು ಫ್ರೇಮ್ ಮಾಡಿದೆ. ಅವ್ರನ್ನ ಹೇಗೆ ಮಾಡ್ತಾರೆ ಅಂದರೆ, ಒಂದು ವಯಸ್ಸು ಮತ್ತು ಅವರು ಮಾರ್ಕ್ಸ್, ಡಿಗ್ರಿ ಮಾರ್ಕ್ಸ್, ಅದರ ಮೇಲೆ
ಅವ್ರಿಗೆ ರಿಕ್ರೂಟ್ಮೆಂಟ್ ಮಾಡಬೇಕಂತ ಸರ್ಕಾರದ ಅಧಿಸೂಚನೆ ಇದೆ. ಇವ್ರಿಗೆ ನೀವು ಯಾವುದೇ ರೀತಿಯಂತ ಪರೀಕ್ಷೆಗಳನ್ನು ಮಾಡೋ ಹಾಗಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಮಾಡೋ ಹಾಗಿಲ್ಲ, ಹಾಗೆ ಮಾಡಬೇಕು. ಆದರೆ ಇವ್ರೇನು ಮಾಡ್ತಾರೆ, ಕಳೆದ ವರ್ಷ ನೋಟಿಫಿಕೇಶನ್ ಕರೆದಾಗ ಅದನ್ನೂ ಕೂಡ ಸೇರಿಸಿ ಮಾಡ್ತಾರೆ. ಅದಕ್ಕೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಪತ್ರನೂ ಹೋಗ್ತದೆ ಏನಂತ, ನೀವು ಇದನ್ನು ಕೈ ಬಿಟ್ಟು ಮಾಡಬೇಕಾಗ್ತದೆ ಅಂತ. ಆದರೂ ಕೂಡ ಅದನ್ನ ಏನೋ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕಮಿಷನರು ಇದನ್ನು ನೋಡಬೇಕಾಗಿತ್ತು. ಅವರು ಕೂಡ ಅದನ್ನು ಓವರ್ಲುಕ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ನೀವು ಆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಅವರ ರೂಲ್ಸ್ ಪ್ರಕಾರ ಹೋದರೆ ನಿಮಗೆ ಯಾರ ಹತ್ರನೂ ₹1 ಒಂದು ನಯ ಪೈಸೆ ಲಂಚ ಸಿಗಲ್ಲ. ಯಾಕಂದ್ರೆ ಪ್ಯೂರ್ಲಿ ಮಾರ್ಕ್ಸ್ ಮತ್ತೆ ಅವರ ಏಜ್ ಆಧಾರದ ಮೇಲೆ ಕೊಡಬೇಕಾಗ್ತದೆ. ಇಲ್ಲಿ ಯಾರು ಏನು ಗೋಲ್ಮಾಲ್ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಆದ್ರೆ ನೀವು KPSC ಮುಖಾಂತರ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನುವ ಹೆಸರಿನಲ್ಲಾದ್ರೆ ಒಬ್ಬೊಬ್ಬ ಅಭ್ಯರ್ಥಿಗಳು ಹೇಳ್ತಾ ಇದ್ರು 70 ರಿಂದ 80 ಲಕ್ಷ ರೂಪಾಯಿ ದುಡ್ಡು ತಗೋತಾರಂತೆ. 70 ರಿಂದ 80 ಲಕ್ಷ ರೂಪಾಯಿ ದುಡ್ಡು. ಯಾಕಂದ್ರೆ ಈಗ ಕಮಿಷನರ್ ಅವರು ಕೂಡ, ಅವರು ಕಮಿಷನರ್ ಜೊತೆಗೆ KPSC ಯಲ್ಲೂ ಕೂಡ ಅವರು ಸೆಕ್ರೆಟರಿ ಮೆಂಬರ್ ಆಗಿದ್ದಾರೆ. ಅವರು ಅಂದ್ರೆ ನೇರವಾಗಿ ಅವ್ರ ಮೇಲೆ ಆಪಾದನೆ ಆಗ್ತಾ ಇದ್ದಾರೆ ಹುಡುಗರು, ನಮ್ಗೆ ಇಷ್ಟು ಅನ್ಯಾಯ ಆಗಿದೆ. ಏನೋ ಡಿಪಾರ್ಟ್ಮೆಂಟ್ ಕಳಿಸಿದ್ರು ಕೂಡ, ಮತ್ತೆ ಆ ಡಿಪಾರ್ಟ್ಮೆಂಟ್ ಕೂಡ ಕನ್ಸರ್ನ್ ಮಿನಿಸ್ಟರ್ಗೆ ವೆಟನರಿ ಅವರು ಕೂಡ ಕಳಿಸಿದ್ದಾರೆ. ಆದ್ರೂ ಕೂಡ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಏನೋ ಎಕ್ಸಾಮ್ಸ್ ನಡೆದೋಗಿದೆ. ಈಗ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಒಂದು ಕಡೆ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ. ಉದ್ಯೋಗಗಳು ಸೃಷ್ಟಿ ಮಾಡ್ಬೇಕಂದ್ರೆ ಅದರಲ್ಲಿ ನಾವು ಕೋಟಿಗಳು ಹೆಂಗ್ ನುಂಗಬೇಕು, ಅಲ್ಲಿ ಉದ್ಯೋಗ ಹೋಗೋದು ಯಾರಿಗೆ? ಈಗ ಹುಡುಗ ಹೇಳಿದಾರೆ ಝೊಮ್ಯಾಟೊ ಅಂತ, ಝೊಮ್ಯಾಟೊ ಹುಡುಗ ಪಾಪ ಬಾರಲ್ಲಿ ಕೆಲಸ ಮಾಡೋಂತ ಅಂತ ಹುಡುಗರಿಗೆ ಉದ್ಯೋಗ ಸಿಗಲ್ಲ. ಸರ್ಕಾರಿ ಉದ್ಯೋಗಗಳು ಯಾರಿಗೆ ಸಿಗುತ್ತಂದ್ರೆ ಯಾವನಿಗೆ 70 ಲಕ್ಷ 80 ಲಕ್ಷ 1 ಕೋಟಿ ದುಡ್ಡು ಕೊಡೋದಕ್ಕೆ ಆಗ್ತಾರೆ. ಯೂನಿವರ್ಸಿಟಿಗಳಲ್ಲಿ 1 ಕೋಟಿ KPSC ಮುಖಾಂತರ ಬೇಕಾದವ್ರಿಗೆ ಮಾರ್ಕ್ಸ್ ಕೊಡ್ಬೋದು, ಬೇಡದವ್ರಿಗೆ ಮಾರ್ಕ್ಸ್ ಕೊಡಕ್ಕಾಗಲ್ಲ. ಎಕ್ಸಾಮ್ ಕಂಡಕ್ಟ್ ಮಾಡಿರ್ತಾರಲ್ಲ, ಈ 545 ಆಯ್ತು 402 ಆಯ್ತು ಎಕ್ಸಾಮ್, ಅವ ಎಟ್ಟು ಎಕ್ಸಾಮ್ ಸ್ಕ್ಯಾಮ್ಗಳಿಗೆ ಅವ್ರಿ ಈಗ ಸ್ಟೇಟ್ ಒಳಗೆ. ಹೀಗಾಗಿ ಅವನು ಆನ್ಲೈನ್ ಥ್ರೂ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಂತಲೇ ಎಲ್ಲ ಶಿಕ್ಷಕ ಪರವಾಗಿ ಕೇಳ್ಕೊಳ್ತೇವೆ ನಾವು. ನೆಕ್ಸ್ಟ್ ಇನ್ನೊಂದಂದ್ರೆ ಈ TCS SSC ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ರೈಲ್ವೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅವರೆಲ್ಲ ಒಂದು ವೆಂಡರ್ ಥ್ರೂ ಎಕ್ಸಾಮ್ ಸೆಲೆಕ್ಷನ್ ಮಾಡ್ಕೋತಾರೆ. ಇಂಟರ್ವ್ಯೂ ಆಯ್ತು, ನೆಕ್ಸ್ಟ್ ನಡಿ ಎಕ್ಸಾಮ್ ಪ್ರೊಸೆಸ್ ಆಯ್ತು, ಹೆಂಗೆ ಎಕ್ಸಾಮ್ ನಡೆಸ್ಬೇಕು ಅಂತ ಒಂದು ಐಡಿಯಾ ಐತಿ. ಸ್ಟೇಟ್ ಗೌರ್ಮೆಂಟ್ದಾರ ಏನು ಐಡಿಯಾ ಇಲ್ಲ, ಹಂಗೆ ಸಿಕ್ಕ ಎಕ್ಸಾಮ್ ನಡೆಸೋದು, ಎಕ್ಸಾಮ್ ಸ್ಕ್ಯಾಮ್ ಮಾಡೋದು. ಈ ರೊಕ್ಕ ಕೊಟ್ಟಾರ ಎಲ್ಲರೂ ಅವರು ಎಕ್ಸಾಮ್ ಸೆಲೆಕ್ಷನ್ ಮಾಡ್ತಾರೆ. ಉಳಿಕಿದಾರಲ್ಲಿ ಹೋಗಿ ಕೇಳಿ ನಾವೆಲ್ಲ ಪ್ರಾಪರಾಗಿ ಅಭ್ಯಾಸ ಮಾಡ್ತಾರೆ. ಹಿಂಗಾಗಿ ಆನ್ಲೈನ್ ಥ್ರೂ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಂತೆಲ್ಲ ಎಲ್ಲರೂ ಕೇಳ್ಕೊತಾರೆ. ಇದು ಅಶೋಕ್ ಗೌಡ್ರೆ ಪರಿಸ್ಥಿತಿ. ಒಂದು ಕಾಲ್ ಫಾರ್ ಮಾಡ್ತಿಲ್ಲ, ಕಾಲ್ ಫಾರ್ ಮಾಡ್ಲಿಕ್ಕೆ ಮುಂಚೆ ನಡೆಯೋ ಎಕ್ಸಾಮ್ಗೂ ದುಡ್ಡು ಕೊಡಬೇಕು. ಅಪ್ಪಿ ಸೆಲೆಕ್ಷನ್ ಆಗಿದೆ ಅಂತ ಬಂದ್ರೆ ಆ ಸೆಲೆಕ್ಷನ್ ಎಲ್ಲಿಗಾಗಬೇಕು ಅನ್ನೋ ಪ್ರಕ್ರಿಯೆಗೂ ದುಡ್ಡು ಕೊಡಬೇಕು. ಮೊದಲೇ ದುಡ್ಡಿಲ್ದೆ ಕಂಗಾಲು 3,000 ಕೊಡ್ತಾರೆ, ಬಾಯಿ ಮುಚ್ಕೊಂಡಿರ್ಬೇಕು. ನೋಡಿ, KPSC ಸ್ಕ್ಯಾಮ್ ಬಗ್ಗೆ ನಮ್ಮ ಲೀಡರ್ ಆಫ್ ಅಪೋಸಿಷನ್ R ಅಶೋಕ್ ಅವರು ಸುದೀರ್ಘವಾಗಿ ಲಾಸ್ಟ್ ಟೈಮ್ ಚರ್ಚೆ ಮಾಡಿದ್ರು. ಹೆಂಗೆ ಅಂತ ಹೇಳಿದ್ರೆ, ನಾನೇ ಬರ್ಕೊಟ್ಟಿದ್ದೆ 96 ಪ್ರಶ್ನೆಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನಲ್ಲಿ ತಪ್ಪು ಮಾಡಿದ್ದಾರೆ. ಏನಕ್ಕೆ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವ ರೀತಿ ನೀವು ಹೇಳ್ತಿದ್ರಲ್ಲ, ಹರಿರಾಮ್ ಅವರು ಹೇಳ್ತಿದಾರಲ್ಲ, ಸ್ಕ್ಯಾಮ್ ಮಾಡ್ಲಿಕ್ಕೋಸ್ಕರ ತಪ್ಪು ಮಾಡ್ತಾ ಇದ್ದಾರೆ. ಅಂದರೆ ಅವರು ತಪ್ಪು ಮಾಡಿರ್ತಾರೆ, ಅದಾದಮೇಲೆ ಏನೋ ಫಿಲ್ ಮಾಡಿರೋದಿಲ್ಲ, ಅದಾದಮೇಲೆ ಹೋದಾಗ ನೋಡಪ್ಪ ನಿಂಗೆ ಇಷ್ಟು ಕೊಡಪ್ಪ ಅಂತ ಹೇಳ್ತಾರೆ. ಇಂಟ್ರೂನಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ.